ನಾಲಿಗೆ ಹರಿಬಿಟ್ಟಂತಹ ಬಿಜೆಪಿ ಶಾಸಕ ಕಾನೂನಿಗೆ ಸೆಡ್ಡು ಹೊಡೆದ್ರ ಬಿಜೆಪಿ ಶಾಸಕ. ಕಾನೂನು ಅಂದ್ರೆ ಭಯಾರಿ ಇಲ್ವಾ ಈ ಶಾಸಕನಿಗೆ? ಜೈಲಿನ ಜಾಮರ್ ಕಿತ್ತು ಬಿಸಾಕುತ್ತಾನೆ ಅಂತ ಈ ಒಂದು ಶಾಸಕ ನಾಲಿಗೆ ಹರಿಬಿಟ್ಟಂತಹ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಮಂಗಳೂರಿನ ಜೈಲಿನಲ್ಲಿ ಅಳವಡಿಸಿರುವಂತಹ ಮೊಬೈಲ್ ಜಾಮರ್. ಹಂಗಾದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರಚೋದನೆ ಆಗ್ತಾ ಇದೆಯಾ ಈ ಒಂದು ಶಾಸಕರಿಂದ? ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಮೊಬೈಲ್ ಯೂಸ್ ಮಾಡಲು ಹೇಳ್ತಿದ್ದಾರಾ ಈ ಶಾಸಕ? ಹಾಗಾದ್ರೆ ಶಾಸಕನ ಉದ್ದಟತನ ಮೀರಿ ವರ್ತನೆ ಮಾಡಿದ್ಯಾಕೆ? ಎಸ್, ಜೈಲಿನಲ್ಲಿ ಜಾಮರ್ ಇರುತ್ತೆ, ಆ ಒಂದು ಜಾಮರನ್ನ ಕಿತ್ತು ಬಿಸಾಕಿದ್ರ ಈ ಒಂದು ಶಾಸಕ ಎನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಜೈಲಿನಲ್ಲಿ ಜಾಮರ್ನ ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ, ಆ ಜಾಮರ್ನಿಂದ ಅಲ್ಲಿರುವಂತಹ ಕೈದಿಗಳು ಅಪ್ಪಿತಪ್ಪಿ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕನೆಕ್ಷನ್ ನೆಟ್ವರ್ಕ್ ಕಟ್ ಆಗ್ಲಿ ಎನ್ನುವಂತಹ ಕಾರಣಕ್ಕಾಗಿ ಆ ಒಂದು ಜಾಮರನ್ನ ಇಟ್ಟಿರ್ತಾರೆ. ನಾಲಿಗೆಯಿಂದ ಹರಿಬಿಟ್ಟಿದ್ದಾನೆ ಬಿಜೆಪಿ ಶಾಸಕ. ಕಾನೂನಿಗೆ ಸೆಡ್ಡು ಹೊಡೆದ್ರ ಬಿಜೆಪಿ ಶಾಸಕ ಎನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ನಾಲಿಗೆ ಹರಿಬಿಟ್ಟ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಮಂಗಳೂರಿನಲ್ಲಿ ಜೈಲಿನಲ್ಲಿ ಅಳವಡಿಕೆ ಮಾಡಲಾಗಿದ್ದ ಜಾಮರ್ನ ಕಿತ್ತು ಬಿಸಾಕಿದ್ರ ಎನ್ನುವಂತಹ ಒಂದು ಅನುಮಾನ ಈಗ ಶುರುವಾಗಿದೆ. ಸಾರ್ವಜನಿಕ ಹೆಸರಿನಲ್ಲಿ ಜಾಮರನ್ನ ಕಿತ್ತು ಬಿಸಾಕಲು ಮುಂದಾಗಿರುವಂತಹ ಶಾಸಕರು. ಮಂಗಳೂರು ಜೈಲಿಗೆ ಯಾಕೆ ಬೇಕು ಜಾಮರ್ ಅಂತಿರುವಂತಹ ಶಾಸಕ, ಜಾಮರ್ ಕಿತ್ತು ಹಾಕಲು ಸಾಧ್ಯನಾ? ಜಾಮರ್ ಕಿತ್ತು ಹಾಕಿದ್ರೆ ಜೈಲಿನಲ್ಲಾಗುವಂತಹ ಸಮಸ್ಯೆ ಒಂದೆರಡಲ್ಲ. ಜಾಮರ್ ಇದ್ರೂ ಅನೇಕ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ ಕೈದಿಗಳು. ಇನ್ನು ಜಾಮರ್ ಕಿತ್ತು ಬಿಸಾಕಿದ್ರೆ ಪರಿಸ್ಥಿತಿ ಏನಾಗ್ಬೇಡ? ಜೈಲಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯಲು ಕುಮ್ಮಕ್ಕ. ಸಾರ್ವಜನಿಕರ ಹೆಸರಿನಲ್ಲಿ ದರ್ಪ ತೋರಿಸಲು ಮುಂದಾದ್ರ ಶಾಸಕ. ಎಸ್, ಹೌದು, ಕಾರಾಗೃಹದಲ್ಲಿ ಮಂಗಳೂರಿನ ಕಾರಾಗೃಹದಲ್ಲಿ ಅಳವಡಿಕೆ ಮಾಡಲಾಗಿರುವಂತಹ ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ವಿಪರೀತ ತೊಂದರೆಯಾಗ್ತಾ ಇದ್ದು ಸಂಬಂಧಪಟ್ಟವರು ಯಾವುದೇ ಮನವಿಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಹಿಂಗಾಗಿ ಏಪ್ರಿಲ್ 3ರ ಒಳಗಾಗಿ ಜೈಲಿನ ಜಾಮರ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲವಿದ್ರೆ ಏಪ್ರಿಲ್ 4ನೇ ತಾರೀಕಿನಿಂದ ಸಾರ್ವಜನಿಕರ ಪರವಾಗಿ ಬಿಜೆಪಿ ಕಾರ್ಯಕರ್ತರಲ್ಲೂ ಸೇರ್ತಾರೆ ಎನ್ನುವಂತಹ ಮಾತನ್ನ ಶಾಸಕ ವೇದವ್ಯಾಸ್ ಅವರು ಕಟ್ಟೆಚ್ಚರಿಕೆಯನ್ನ ನೀಡಿದರು. ಕಟ್ಟೆಚ್ಚರಿಕೆಯಂತೂ ಅವರು ನೀಡಿದ್ದಾರೆ. ಆದರೆ ಸಾರ್ವಜನಿಕರಿಗೆ ಈ ಒಂದು ಜಾಮರ್ನಿಂದ ಸಂಕಷ್ಟ ಎದುರಾಗ್ತಾ ಇದೆ ಎನ್ನುವಂಥದ್ದು ಇಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಒಂದು ಜೈಲಿನಲ್ಲಿ ಜಾಮರ್ ಇರಬೇಕಾಗಿರೋದು ನಿಜಕ್ಕೂ ಕೂಡ ಅವಶ್ಯಕ. ಯಾಕಂತಂದ್ರೆ ಜಾಮರ್ ಇದ್ರೆ ಯಾವುದೇ ಫೋನ್ ಕಾಲ್ನ ಮಾಡಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಫೋನನ್ನ ಕದ್ದು ಇಟ್ಕೊಂಡ್ರೂ ಕೂಡ ಅದು ಯೂಸ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಜಾಮರ್ ಬೇಕೇ ಬೇಕು. ಸಾರ್ವಜನಿಕರ ಹೆಸರಿನಲ್ಲಿ ಜಾಮರನ್ನ ಕಿತ್ತಿ ಹಾಕುವ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಶಾಸಕರು ಎನ್ನುವಂತಹ ಪ್ರಶ್ನೆ ಅಥವಾ ಅನುಮಾನ ಈಗ ಎಲ್ಲರಲ್ಲೂ ಮೂಡಿದೆ. ಮಂಗಳೂರು ಜೈಲಿಗೆ ಯಾಕೆ ಬೇಕು ಜಾಮರ್ ಅಂತ ಇದ್ದಾರೆ ಶಾಸಕರು. ಜಾಮರನ್ನ ಕಿತ್ತು ಹಾಕಲು ಸಾಧ್ಯನಾ? ಜಾಮರ್ ಕಿತ್ತು ಹಾಕಿದ್ರೆ ಜೈಲಿನಲ್ಲಿ ಸಮಸ್ಯೆ ಆಗೋದು ಒಂದೆರಡಲ್ಲ. ಯಾವ ಒಂದು ಕ್ರೈಮ್ ಕೂಡ ಫೋನ್ನ ಮೂಲಕ ಮಾಡಿಸಬಹುದು ಇವರು. ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ ಅಲ್ಲಿ ಜಾಮರ್ ಬೇಕೇ ಬೇಕು. ಸಾರ್ವಜನಿಕರ ಹೆಸರನ್ನ ಹೇಳಿ ಜಾಮರನ್ನ ಕಿತ್ತು ಹಾಕಿಸ್ತಾ ಇದ್ದಾರಾ ಶಾಸಕರು ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಜಾಮರ್ ಇದ್ರೂ ಅನೇಕ ಚಟುವಟಿಕೆಗಳು ನಡೆಸ್ತಾ ಇರುವಂತಹ ಕೈದಿಗಳು ಇನ್ನು ಜಾಮರ್ ಇಲ್ಲ, ಕಿತ್ತು ಬಿಸಾಕಿದ್ದಾರೆ ಅಂತ ಗೊತ್ತಾದ್ರೆ ಅಥವಾ ಅದೇನಾದ್ರೂ ತಿಳಿದ್ರೆ ಸುಮ್ಮನೆ ಬಿಡ್ತಾರಾ ಅಂತ. ಜೈಲಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯೋಕೆ ಎಲ್ಲರೂ ಕೂಡ ಹರಸಾಹಸವನ್ನ ಮಾಡ್ತಾ ಇದ್ರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಲು ಇವರು ಏನಾದ್ರು ಕುಮ್ಮಕ್ ಕೊಡ್ತಿದ್ದಾರಾ ಎನ್ನುವಂತಹ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಸಾರ್ವಜನಿಕರ ಹೆಸರಿನಲ್ಲಿ ದರ್ಪ ತೋರಿಸಲು ಶಾಸಕರು ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆಗೀಡಾಗ್ತಾ ಇದೆ.